ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ರಾಕೇಶ್ ಯಾಕೆ ವಿದೇಶಕ್ಕೆ ಹೋಗಿದ್ದ ಎಂಬ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಹೇಳಿಕೆಗೆ ಸಿಎಂ ಸಿದ್ದರಾಮಯ್ಯ ತಿರುಗೇಟನ್ನ ಕೊಟ್ಟಿದ್ದಾರೆ. ಮೈಸೂರಿನಲ್ಲಿ ಮಾತನಾಡಿದ ಅವರು, ನನ್ನ ಮಗ ಸತ್ತು ಹೋಗಿ 8 ವರ್ಷ ಆಗಿದೆ. ಇದನ್ನ ಹೀಗೆ ಲಿಂಕ್ ಮಾಡೋದು ಮೂರ್ಖತನ. ಅವರ ಅಣ್ಣನ ಮಗ ಪ್ರಜ್ವಲ್ದು ರೇಪ್ ಕೇಸ್ ಅಂತ ಕೌಂಟರ್ ಕೊಟ್ರು. ರಾಕೇಶ್ ಸಿದ್ದರಾಮಯ್ಯ ಅವರು ಸತ್ತು 8 ವರ್ಷ ಆಯಿತು. ಈಗ ವಿಚಾರನ ಪ್ರಸ್ತಾಪ ಮಾಡೋದಿಲ್ಲ, ರಾಜಕೀಯಕ್ಕೋಸ್ಕರ ಮಾಡ್ತಾ ಇರ್ತದೆ. ಅವರು 2016ರಲ್ಲಿ ಸತ್ತು ಹೋದ. ಈಗ ಎಷ್ಟನೇದು ಇಷ್ಟು ಈಗ ಅದಕ್ಕೂ ಇದಕ್ಕೂ ಸಂಬಂಧ ಏನು? ಇಲ್ಲಿ ಇವ್ರ ಅಣ್ಣನ ಮಗ ರೇಪ್ ಮಾಡಿದಾನೆ ಅಂತ ಇರೋದು ಕೇಸು. ಇಂಡಿಯನ್ ಪೀನಲ್ ಕೋಡ್ ನಲ್ಲಿ ಸೆಕ್ಷನ್ ಹೇಳಿದ್ರೆ ಕೋರ್ಟ್ ಮಾಡಿದ್ರೆ ಮತ್ತೆ ಮಾಡದೆ ಹೋದ್ರೆ ಇಂಡಿಯನ್ ಪೀನಲ್ ಕೋಡ್ ಅಲ್ವಾ? ಅದ್ರ ಪ್ರಕಾರ ತಾನೇ ಶಿಕ್ಷೆ ಕೊಡೋದು. ಯಾವ ಸೆಕ್ಷನ್ ನಡಿನಲ್ಲಿ ಕುಮಾರಸ್ವಾಮಿ ಹೇಳೋದು ಹೇಳ್ತಾ ಇದ್ದಾರೆ. ನಾನು ಅದನ್ನ ಅವ್ರ ಮುಖ ತೋರಿಸಿ ಇದೆಲ್ಲ ಮಾಡಿ ಪ್ರಚಾರ ಮಾಡೋದು ಅದು ರೈಟ್ ಸರಿ ಅಂತ ಹೇಳಕ್ ಹೋಗಲ್ಲ. ದಿಸ್ ಇಸ್ ಆಲ್ಸೋ ಆನ್ ಅಫೆನ್ಸ್. ಬಟ್ ಇವ್ರು ಹೇಳೋ ಪ್ರಕಾರ ಇದು ರೇಪ್ಗಿಂತ ದೊಡ್ಡದು ಅಂತ ಹೇಳ್ತಾರಲ್ಲ, ಯಾವ ಸೆಕ್ಷನ್ ಅಡಿಲಿ ಬರ್ತದೆ ಅದು? ಇಂಡಿಯನ್ ಪೀನಲ್ ಕೋಡ್ನಲ್ಲಿ ಯಾವ ಸೆಕ್ಷನ್ ಬರ್ತದೆ? ಅಥವಾ ಇನ್ಯಾವ್ದಾದ್ರು ಕ್ರಿಮಿನಲ್ ಲಾ ಇದ್ರೆ, ಇವ್ರದ್ದೇನಾದ್ರು ಹೊಸ ಕ್ರಿಮಿನಲ್ ಲಾ ಇದ್ರೆ ಹೇಳಿ. ಬಿಟ್ಕಾಯಿನ್ ಹಗರಣ ಪ್ರಕರಣದಲ್ಲಿ ಶ್ರೀಕಿ ಅಲಿಯಾಸ್ ಶ್ರೀಕೃಷ್ಣ ಮತ್ತು ಸಂಘಟಕರ ವಿರುದ್ಧ ಕೋಕಾ ಕಾಯ್ದೆ ಜಾರಿ ಮಾಡಲಾಗಿದೆ. ರಾಬಿನ್ ಖಂಡೇವಾಲ್ ಸೇರಿ 3 ಜನರ ವಿರುದ್ಧ ಕೋಕಾ ಕಾಯ್ದೆ ಜಾರಿ ಮಾಡಲಾಗಿದೆ. ಇನ್ನು ತುಮಕೂರು ಸೆಂಟ್ ಪೊಲೀಸ್ ಠಾಣೆಯಲ್ಲಿ ಯೂನೋ ಕಾಯಿನ್ ಕಳವು ಪ್ರಕರಣದಲ್ಲಿ ಎಫ್ಐಆರ್ ದಾಖಲಾಗಿತ್ತು. ಯಾದಗಿರಿಯಲ್ಲಿ ಬಸವ ಉತ್ಸವ ಸಮಿತಿ ವತಿಯಿಂದ ವಿಶ್ವಗುರು ಬಸವೇಶ್ವರ ಮೂರ್ತಿಯ ಭವ್ಯ ಮೆರವಣಿಗೆ ಅದ್ದೂರಿಯಾಗಿ ನೆರವೇರಿತು. ಯಾದಗಿರಿಯ ಬಸವೇಶ್ವರ ವೃತ್ತದಿಂದ ಅಮೃತೇಶ್ವರ ದೇವಸ್ಥಾನದವರೆಗೆ ಭವ್ಯ ಮೆರವಣಿಗೆ ಮಾಡಲಾಯಿತು. ಇನ್ನು ಬಸವ ಭಕ್ತರು ಡಿಜೆ ಸಂದಿಗೆ ಸಖತ್ತಾಗಿ ಸ್ಟೆಪ್ಸ್ ಹಾಕಿದ್ರು. ಇನ್ನು ಮೆರವಣಿಗೆಯಲ್ಲಿ ಪಟಾಕಿಯನ್ನ ಹಚ್ಚಿ ಸಂಭ್ರಮಿಸಿದ್ರು. ಬಸವ ಶೋಭಾ ಯಾತ್ರೆಯಲ್ಲಿ ಶಾಸಕ ಚನ್ನಾರೆಡ್ಡಿ ಪಾಟೀಲ್ ತನ್ನೂರು, ಮಾಜಿ ಶಾಸಕ ವೆಂಕಟರೆಡ್ಡಿ ಮುದ್ದಾಳ್ ಸೇರಿ ಹಲವು ಗಣ್ಯರು ಭಾಗಿಯಾಗಿದ್ದರು. ಯಾರ್ಯಾರು ಎಲ್ಲಿಂದಲೂ ಹಿತ್ತಲ ಬಾಗಿಲಿನಿಂದ ಬಂದು ಮುಖ್ಯಮಂತ್ರಿ ಆಗಿದ್ದಾರೆ. ಡಿಕೆ ಶಿವಕುಮಾರ್ ನಮ್ಮ ಜಿಲ್ಲೆಯವರು, ನಮ್ಮ ಜಿಲ್ಲೆಯ ಮಗ. ಅವರು ನಾಳೆಗೆ ಸಿಎಂ ಆಗಲಿ ಎಂಬುದು ನನ್ನ ಆಸೆ ಅಂತ ರಾಮನಗರದಲ್ಲಿ ವಿಧಾನ ಪರಿಷತ್ ಸದಸ್ಯ ಪುಟ್ಟಣ್ಣ ಹೇಳಿದ್ದಾರೆ. ಹೈಕಮಾಂಡ್ ಯಾವಾಗ ತೀರ್ಮಾನ ಮಾಡ್ತಾರೋ ನೋಡೋಣ. 100ಕ್ಕೆ 100 ಭಾಗ ಡಿಕೆಶಿ ಸಿಎಂ ಆಗ್ತಾರೆ. ಯಾರ್ಯಾರು ಯಾವುದೋ ಜಿಲ್ಲೆಯವರು ಹಿತ್ತಲ ಬಾಗಿಲಿನಿಂದ ಬಂದು ಸಿಎಂ ಆಗಿಲ್ವಾ? ಕರ್ನಾಟಕದಲ್ಲಿ ಎಷ್ಟು ಜನ ಮುಖ್ಯಮಂತ್ರಿ ಆಗಿಲ್ಲ? ಡಿಕೆಶಿ ಕೂಡ ಮುಖ್ಯಮಂತ್ರಿ ಆಗ್ಲಿ ಅಂತ ಹೇಳಿದ್ರು. ಸರ್ ಆಗ್ಲಿ ಬಿಡಿ ಸರ್, ಯಾವ್ಯಾವ್ದೋ ಜಿಲ್ಲೆಯವ್ರು ಮಾಡಿದ್ವಿ. ನಮ್ಮ ರಾಮನಗರವರು, ನಮ್ಮ ಜಿಲ್ಲೆಯವರು, ನಮ್ಮೂರ್ ಮಗ, ನಮ್ಮ ಮನೆ ಮಗ, ನಮ್ಮವನು, ನಮ್ಮ ನೈಬರು. ಆಗ್ಲಿ ಬಿಡಿ ಸರ್. ಅಯ್ಯೋ ಆಗ್ಲಿ ಅಂತ ಆಸೆ ನನಗೆ. ನನ್ನ ವೈಯಕ್ತಿಕ ನಾಳೆನೇ ಆಗ್ಲಿ ಅಂತ ಆಸೆ ಸರ್. ಪಕ್ಷ ಯಾವಾಗ ತೀರ್ಮಾನ ಮಾಡುದು? ಹೈಕಮಾಂಡ್ ಇದೆ ನಮ್ಮಲ್ಲಿ, ಗೊತ್ತು ನಿಮ್ಗೆ. ನನ್ನ ತೀರ್ಮಾನ ಅಲ್ವಲ್ಲ. ನಾವು 5 ಜನ ಸೇರಿ ತೀರ್ಮಾನ ಮಾಡಿ ಏನೋ ಮಾಡ್ಬಿಡೋದು. ನಮ್ಮಲ್ಲಿ ಇಲ್ವಲ್ಲ ಸರ್. ನಮ್ಮಲ್ಲಿ ಒಂದು ಹೈಕಮಾಂಡ್ ಇದೆ, ಪಕ್ಷ ಅನ್ನೋದಿದೆ. ಅವ್ರು ತೀರ್ಮಾನ ಮಾಡ್ತಾರೆ ಸರ್. ನನ್ನ ಆಸೆ ಕೇಳ್ಕೊಂಡು, ನನ್ನ ಇಷ್ಟ ಕೇಳ್ಕೊಂಡು ಮಾಡೋಂಥ ವ್ಯವಸ್ಥೆ